ಅಂಜಲಿ ಹತ್ಯೆಗೈದು ಪರಾರಿಯಾಗಿರುವ ಗಿರೀಶ್ ಹ್ಯಾಬಿಚುವಲ್ ಅಫೆಂಡರ್ ಆಗಿದ್ದ. ಕಳ್ಳತನದ ಇವನ ಮೂಲ ಕಸಬಾಗಿತ್ತು. ಕಳ್ಳತನಕ್ಕಾಗಿ ಇವನು ಏನೆಲ್ಲ ಮಾಡ್ತಾ ಇದ್ದ. ಇಂಥ ಆರೋಪಿ ಈ ಫ್ಯಾಮ್ಲಿಗೂ ಕೂಡ ಮೋಸ ಮಾಡಿ ಹೋಗಿದ್ದಾನೆ. ಅವ್ರ ಹತ್ರ ಮಾತಾಡೋಣ, ಯಾವ ರೀತಿ ಮೋಸ ಮಾಡ್ದ, ಏನು ಮಾಡ್ದ ಅಂತೇಳಿ. ಏನಾಯ್ತು ಹೇಳುವ, ಅವನು ಈಗ ಕೊಲೆ ಮಾಡಿ ಹೋಗ್ಯಾನಲ್ಲ, ಅವನನ್ನ ನಿಮಗೆ ಮೋಸ ಮಾಡಿದ? ಅವನ ರೀ ನಮ್ಮ ಹುಡುಗಿಗೆ ನಂಬಿಸಿ ಬಂಗಾರ ಎಲ್ಲ ತೊಗೊಂಡು ಬಾ, ಎಷ್ಟದಾವ ಎಷ್ಟಿಲ್ಲ ಅಂತ ಕೇಳ್ಯಾರ. ಕೇಳಿ ಎಲ್ಲ ತೊಗೊಂಡು ಹೋಗ್ಯಾನ್ರಿ ಅವ. ಎಲ್ಲ ಈಗ 6 ತಿಂಗಳ ದಿನಮಾನ ರೀ, 6 ತಿಂಗಳು ಆತ್ರಿ. ಪೊಲೀಸ್ ಸ್ಟೇಷನ್ಗೆ ಹೋಗಿವಿ ರೀ. ಎಲ್ಲ ಹೋಗ್ಕೇಸಿ ಇದು ಮಾಡಿದ್ರೆ ಹುಡುಕ್ತೀವಮ್ಮ, ಕೊಡಿಸ್ತೀವಿ, ಹುಡುಕ್ತೀವಿ. ಅವ ಸಿಗತ್ತಿಲ್ಲ, ಮೈಸೂರ್ದಾಗ ಅದಾನ, ಅಲ್ಲಿ ಅದಾನ, ಇಲ್ಲಿ ಅದಾನ ಅಂತ ಹೇಳಿ 20 ಸಲ ಹೋಗಿವ್ರಿ ಸರ್. 20 ಸಲ ಮ್ಯಾಗನ ಹೋಗಿವ್ರಿ ಸರ್. ಹೋಗಿವಿ. ಆದರೂ ಅವರು ಹುಡುಕ್ತೀವಿ, ಕೊಡಿಸ್ತೀನಿ ನಿಮ್ಮ ಬಂಗಾರ, ಸಿಕ್ಕರೆ ಬರ್ತೈತಿ, ಎಲ್ಲಿ ಅದಾನೋ ಎಲ್ಲಿಲ್ಲೋ ಅಂತ ಕಸಂದ ತೊಗೊಂಡಿಲ್ಲ ಸರ್. ತೊಗೊಂಡಿಲ್ಲ. ಅಲ್ಲ, ನಿಮ್ಮ ಹುಡುಗಿ ಅವಾಗ ಯಾಕೆ ಕೊಟ್ಲು? ಅವ್ಗೆ ಯಾಕೆ ಕೊಟ್ಲಂದ್ರೆ ಏನು ಅಲ್ಲಿ ಎದುರಿಸ್ಯಾರ್ರಿ. ಅವ್ನು ಎದುರಿಸಿ ತೊಗೊಂಡು ಹಿಂಗಿನ ಮಾತು ಹಿಂಗೆ ಎಲ್ಲ ಕೊಡು, ನಿಮ್ಮ ಅವನ ಕೈಯಾಗ ಕೊಡ್ತೀನಿ ನಾ ಎಲ್ಲ ಅಂತ ಅಂದಾನಂತ್ರಿ. ಹೋಗಿ ಕೇಳಿದ್ರೆ ಅವಂಗ ಇಲ್ಲ ರೀ, ನಮ್ಮ ಕೈಯಾಗ ಕೊಟ್ಟಿಲ್ರಿ ಅಂದ. ನಾವು ಮತ್ತಂಗ ಮೊದಲಿಂದ ಪರಿಚಯ ಅದಾನ ನಿಮ್ಗೆ? ಪರಿಚಯ ಇಲ್ರಿ, ನಮ್ಗೆ ಏನು ಇಲ್ರಿ. ನಮ್ಮ ಹುಡುಗಿ ಟ್ಯೂಷನ್ಗೆ ಹೋಗ್ತಿದ್ದಲ್ಲ ಸರ್, ಅಲ್ಲೇ ಟ್ಯೂಷನ್ ಬಾಜುಕ ಅಲ್ಲೇ ಇರ್ತಿದ್ರು ಹುಡುಗರು. ಆ ಹುಡುಗರು ಅಲ್ಲೇ ಇರ್ತಿದ್ರು. ಅವೆಲ್ಲ ನೋಡ್ಕೊಂಡು ನಾವು ಈ ಕಡೆ ಅಮ್ಮಲಿ ಕೆಲಸ ಅಂತ ನಾವು ಮಾಡಕ್ಕೆ ಹೋಗ್ಬಿಡ್ತೀವಿ ಸರ್. ಈಕೆ ಅಲ್ಲಿ ಬಾಂಡೆ ತಿಕ್ಕೊಂತ ಕೇಸಿ ಅಲ್ಲಿ ಬಂದು ಕೇಸಿ ಮನೆಗೆ ಬರ್ತಾಳೆ ಸರ್ ಹೊತ್ತಾಗಿ. ಹಂಗಾಗಿ 4 ಗಂಟೆಗೆ ಒಂದು ಸರ ಹೋಗ್ತಿದ್ಲ. ಆಕೆ ಟ್ಯೂಷನ್ಗೆ ಹೋಗೋ ಟೈಮ್ನಾಗ ರೊಕ್ಕ ತೊಗೊಂಡು ಕೇಸಿ ಒಂದು ಸರ 8,000 ರೂಪಾಯಿ ಕೊಟ್ಟಾಳೆ ಸರ್. ಆಮೇಲೆ ಬಂಗಾರ ತೊಗೊಂಡು ಹೋಗಿ ಕೇಸಿ ಕೊಟ್ಟಾಳೆ ಸರ್. ಆ ಬಂಗಾರ ನಕ್ಲೆಸ್ ರೀ, ಒಂದು ಜೀರೋಮಣಿ, ಗೋರ್ಮಳ, 2 ಜೊತೆ ಕಿವಿಯಾಗಿನ ಹುಡುಗಿಯರಿಗೆ ಮಾಡಿಸಿದ್ದೀವಿ ರೀ. 2 ಉಂಗುರ ರೀ. ಒಟ್ಟ 5.5 ತೊಲಿ ಹೋಗೈತ್ರಿ. 5.5 ತೊಲಿ. ಪೊಲೀಸರು ನೀವು ಹೋಗಿದ್ರಲ್ಲ, ಅವಾಗ ಏನು ಹೇಳ್ತಿದ್ರು ನಿಮ್ಗೆ? ಏನು ಹೇಳ್ತಿದ್ರ, ಅಮ್ಮ ಹುಡ್ಕತ್ತೀವಿ, ಅವ ಸಿಕ್ಕಿಲ್ಲ, ಮೈಸೂರ್ದಾಗ ಅದಾನಂತ, ಅಲ್ಲಿ ಹುಡ್ಕ ಕುಂತಾರ, ಹುಡ್ಕಕ್ಕೆ ಹಚ್ಚಿವಿ, ಅವ ಸಿಕ್ಕಂದ್ರೆ ನಿಮ್ಮ ಬಂಗಾರ ನಿಮ್ಗೆ ಕೊಡಿಸ್ತೀವಿ ಅಂತ ಅಂದಾರ್ರಿ. ತೊಗೊಂಡಿಲ್ಲ. ಆಯ್ತು, ಈಗ ಅವನ ಕೊಲೆ ಮಾಡಿ ಹೋಗ್ಯಾನಲ್ಲ, ಅವ್ನಿಗೆ ಏನು ಶಿಕ್ಷೆ ಆಗ್ಬೇಕಂತೀರಿ? ಅವ್ನಿಗೆ ಆಗ್ಬೇಕ್ರಿ, ಮರಣ ದಂಡನ ಆಗ್ಬೇಕ್ರಿ. ಅವ್ನು ಕೆಲಸ ಮಾಡ್ಬೇಕ್ರಿ. ಅವಾಗ ಈಗ ಹಿಂಗ ಮಾಡ್ಕೊಂತ ಹೋಗ್ಯಾನ್ರಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ಮ್ಯಾಕ ಇದು ಹೇಳ್ಯಾರ. ನಾಳೆ ಇದು ಆತಂತಂದ್ರೆ ಮತ್ತೆ ಮುಂದಕ್ಕೆ ಬಿಡೋರು ಮತ್ತೆ ಇನ್ನೊಬ್ಬರಿಗೆ ಆಗಬಾರ್ದ್ರಿ ಸರ್. ಇನ್ನೊಬ್ಬರಿಗೆ ಆತಂದ್ರೆ ಮತ್ತೆ ಮುಂದಕ್ಕೆ ಹೆಂಗ್ರಿ ಸರ್? ಈಗ ಒಬ್ರು ಆತ, ಈಗ ಒಬ್ರಿಗೆ ಕೊಲೆನ ಮಾಡಿದ್ರು, ಮತ್ತೆ ಇನ್ನೊಬ್ರು ಹಂಗ ಮಾಡಿದ್ರು ಅಂತಂದ್ರೆ ಅದು ಇನ್ನೊಬ್ರಿಗೆ ಹಂಗ ಮಾಡಿಬಿಟ್ಟೆ ಅಂದ್ರೆ ಚಾಳಿ ಹಂಗ ಮತ್ತೊಂದು ಸ್ವಲ್ಪ ಚಾಳಿನ ಇದು ಆಗ್ತೈತ್ರಿ. ಮತ್ತೆ ಗಲ್ ಶಿಕ್ಷಣ ಆಗ್ಬೇಕು ಸರ್. ಇಂಥ ಹ್ಯಾಬಿಚುವಲ್ ಅಫೆಂಡರ್ಗಳನ್ನ ಚಿಕ್ಕದಿದ್ದಾಗನೇ ಪೊಲೀಸರು ಚಿವುಟ್ ಹಾಕಲ್ಲ. ಆ ಕಾರಣಕ್ಕಾಗಿ ಇಷ್ಟು ದೊಡ್ಡದು ಬೆಳೆದು ನಿಲ್ತವೆ. ಇವರು ಅಮಾಯಕರು ಅನೇಕ ಬಾರಿ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ, ಆದರೆ ಪೊಲೀಸರು ದೂರು ತೆಗೆದುಕೊಂಡಿಲ್ಲ, ಆತನ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಇದೆಲ್ಲ ಕಾರಣಕ್ಕಾಗಿ ಈ ಬಡ್ಡಿಂಗ್ ರೌಡಿ ಇವತ್ತು ಕೊಲೆ ಮಾಡೋ ಮಟ್ಟಕ್ಕೆ ಬೆಳೆದು ದೊಡ್ಡ ರೌಡಿ ಆಗಿದ್ದಾನೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಕ್ಯಾಮರಾಮನ್ ಪಾಂಡ್ರಂಗ್ ಜೊತೆ ಪ್ರಕಾಶ್ ನುಲ್ವಿ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.